ಎಲ್ಲರಿಗೂ ನಮಸ್ಕಾರ. ಶುಭ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವೃಷಭ ರಾಶಿಯವರ ಗುಣ ಸ್ವಭಾವ ಹೇಗಿರುತ್ತೆ, ಈ ವೃಷಭ ರಾಶಿಯವರ ಬಗ್ಗೆ ಶಾಕಿಂಗ್ ಸತ್ಯಗಳು ಏನೇನಿದೆ ಅಂತ ನೋಡೋಕ್ಕೂ ಮುನ್ನ ನಿಮ್ಮ ಸುತ್ತಲೂ ಯಾರಾದರೂ ಇದ್ದಾರಾ? ತುಂಬ ಶಾಂತವಾಗಿ ಕಾಣ್ತಾರೆ, ಆದರೆ ಒಮ್ಮೆ ನಿರ್ಧಾರ ಮಾಡಿದರೆ ಯಾರ ಮಾತನ್ನು ಕೇಳಲ್ಲ, ಅಥವಾ ಸುಖ ಸೌಕರ್ಯ, ಹಣ, ಆರಾಮದ ಜೀವನ ಅಂತಲೇ ಯೋಚನೆ ಮಾಡ್ತಾ ಇರ್ತಾರ? ಹಾಗಿದ್ರೆ ಇದು ಸಾಮಾನ್ಯ ಸ್ವಭಾವ ಅಲ್ಲ, ಇದು ವೃಷಭ ರಾಶಿಯವರ ಸೀಕ್ರೆಟ್ ಗುಣಗಳು ಅಂತಾನೆ ಹೇಳ್ಬೋದು. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ವೃಷಭ ರಾಶಿಯವರ ಸ್ವಭಾವ ಹೇಗಿರುತ್ತೆ, ವೃಷಭ ರಾಶಿ ಅಂದರೆ ಭೂತತ್ವದ ರಾಶಿ ಆಗಿರೋದ್ರಿಂದ ಇದು ಸ್ಥಿರತೆ, ಶಾಂತಿ ಮತ್ತು ಹಣಕಾಸಿನ ಭದ್ರತೆಯನ್ನು ಸೂಚಿಸುತ್ತೆ. ಹಾಗಾದರೆ ಈ ವಿಡಿಯೋದಲ್ಲಿ ವೃಷಭ ರಾಶಿಯವರ ಶಾಕಿಂಗ್ ಸತ್ಯಗಳೇನು ಎಂಬುದರ ಬಗ್ಗೆ ನೋಡೋಣ. ಅದಕ್ಕೂ ಮುನ್ನ ನೀವೇನಾದರೂ ವೃಷಭ ರಾಶಿಯವರಾಗಿದ್ದರೆ, ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರನ ನಂಬೋದಾದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ಶುಭ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಈ ವೃಷಭ ರಾಶಿಯವರು ಮೊದಲಿಗೆ ಹೇಳಬೇಕಂದ್ರೆ ಶಾಂತ ಮತ್ತು ಸಹನಶೀಲರು ಅಂತಾನೆ ಹೇಳ್ಬೋದು. ವೃಷಭ ರಾಶಿಯವರು ತುಂಬಾ ಶಾಂತ ಸ್ವಭಾವದವರು. ಅವರು ಯಾರ ವಿಷಯನೂ ಬೇಗ ರಿಯಾಕ್ಟ್ ಮಾಡ್ಕೊಳ್ಳಲ್ಲ, ಆದರೆ ಒಮ್ಮೆ ಕೋಪ ಬಂದರೆ ಮಾತ್ರ ಅದು ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಇವರ ಪೇಷನ್ಸೇ ಇವರ ದೊಡ್ಡ ಶಕ್ತಿ ಆಗಿರುತ್ತೆ. ಹಾಗಾಗಿ ಇವರನ್ನ ಯಾರೂ ಕೂಡ ಕೆಣ್ಕೋದಕ್ಕೆ ಹೋಗಬೇಡಿ. ಇನ್ನು ಎರಡನೇದಾಗಿ ಈ ರಾಶಿಯವರು ತುಂಬಾ ಹಠಗಾರರು. ಈ ರಾಶಿಯವರ ಬಿಗ್ಗೆಸ್ಟ್ ವೀಕ್ನೆಸ್ ಅಂದರೆ ಹಠ. ಒಮ್ಮೆ ಇವರು ಇದೇ ಸರಿಯೇ ಅಂತ ಡಿಸೈಡ್ ಮಾಡಿಬಿಟ್ರೆ ಅದನ್ನು ಯಾರೂ ಕೂಡ ಬದಲಾಯಿಸೋಕ್ಕಾಗೋದೇ ಇಲ್ಲ. ಇದು ಕೆಲವೊಮ್ಮೆ ಸಕ್ಸಸ್ ಕೊಡುತ್ತೆ, ಆದರೆ ಕೆಲವೊಮ್ಮೆ ಪ್ರಾಬ್ಲಮ್ ಕೂಡ ಮಾಡಿಬಿಡುತ್ತೆ. ಇನ್ನು ಮೂರನೆಯದಾಗಿ ಹಣ ಮತ್ತು ಭದ್ರತೆ. ವೃಷಭ ರಾಶಿಯವರಿಗೆ ಹಣ ಅಂದರೆ ತುಂಬ ಮುಖ್ಯ ನೋಡಿ. ಅವರು ಕೇವಲ ಹಣನ ಸ್ಪೆಂಡ್ ಮಾಡೋದಿಲ್ಲ, ಸೇವ್ ಕೂಡ ಮಾಡ್ತಾರೆ. ಅವರಿಗೆ ಸ್ಟೇಬಲ್ ಇನ್ಕಮ್ ಇರಬೇಕು. ರಿಸ್ಕ್ ತಗೊಳ್ಳೋದು ಅಂದರೆ ಈ ರಾಶಿಯವರಿಗೆ ಇಷ್ಟನೇ ಇರೋದಿಲ್ಲ. ಹಾಗಾಗಿ ಇವರು ಹಣನ ಜಾಸ್ತಿ ಖರ್ಚು ಮಾಡೋಕ್ಕೆ ಹಿಂದೆ ಮುಂದೆ ನೋಡ್ತಿರ್ತಾರೆ. ಇನ್ನು ನಾಲ್ಕನೆಯದಾಗಿ ಸುಖ ಸೌಕರ್ಯ, ಪ್ರೀತಿ. ಇವರಿಗೆ ಲೈಫ್ನಲ್ಲಿ ತುಂಬ ಕಂಫರ್ಟ್ ಆಗಿರೋದು ಇಂಪಾರ್ಟೆಂಟ್ ಆಗಿರುತ್ತೆ. ಇವರು ಒಳ್ಳೆ ಮನೆ, ರುಚಿಯಾದ ಊಟ, ಪೀಸ್ಫುಲ್ ಲೈಫು ಇದು ಅಂದರೆ ಇವರಿಗೆ ತುಂಬ ಇಷ್ಟ ನೋಡಿ. ಲಕ್ಸುರಿ ಲೈಫ್ ಕಡೆ ಇವರ ಅಟ್ರಾಕ್ಷನ್ ಅನ್ನೋದು ಜಾಸ್ತಿ ಇರುತ್ತೆ. ಇನ್ನು ಐದನೇದಾಗಿ ಪ್ರೀತಿ ಮತ್ತು ನಿಷ್ಠೆ. ರಿಲೇಷನ್ಶಿಪ್ನಲ್ಲಿ ಈ ವೃಷಭ ರಾಶಿಯವರು ತುಂಬ ಲಾಯಲ್ಲು. ಒಮ್ಮೆ ಲವ್ ಮಾಡಿದರೆ ಅವರ ಜೀವನ ಪೂರ್ಣವಾಗಿ ಉಳಿಸ್ಕೊಳ್ಳಲು ಪ್ರಯತ್ನ ಮಾಡ್ತಾರೆ. ಆದರೆ ಟ್ರಸ್ಟ್ ಬ್ರೇಕ್ ಆದರೆ ಮಾತ್ರ ಮತ್ತೆ ಹಿಂದಿರೋದು ತುಂಬ ಕಷ್ಟ ಇರುತ್ತೆ. ಹಾಗಾಗಿ ಇವರು ನಂಬಿಕೆನ ಯಾರೂ ಕೂಡ ಕಳ್ಕೊಳ್ಳೋಕೆ ಹೋಗಬೇಡಿ. ಸ್ಲೋ ಬಟ್ ಸ್ಟ್ರಾಂಗ್ ಪ್ರೊಸೆಸ್ ಇರುತ್ತೆ ಈ ರಾಶಿಯವರಿಗೆ. ಇವ್ರ ಲೈಫ್ನಲ್ಲಿ ಇವರು ಸ್ಲೋ ಆಗಿ ಮೂವ್ ಆಗ್ತಾರೆ, ಆದರೆ ಅವರ ಪ್ರೋಗ್ರೆಸ್ ಅನ್ನೋದು ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಸ್ಟೆಪ್ ಬೈ ಸ್ಟೆಪ್ಪು ಹೋಗಿ ಒಂದಿನ ದೊಡ್ಡ ಸಕ್ಸಸ್ ಅನ್ನೋದನ್ನ ಈ ರಾಶಿಯವರು ಪಡ್ಕೊಳ್ತಾರೆ ಅಂತಾನೆ ಹೇಳ್ಬೋದು. ಇನ್ನು ಏಳನೇದಾಗಿ ದುರ್ಬಲತೆಗಳು. ಈ ವೃಷಭ ರಾಶಿಯವರು ಕೆಲವು ನೆಗೆಟಿವ್ ಟ್ರೈಟ್ಸ್ನ ಇಟ್ಕೊಂಡಿರ್ತಾರೆ. ಅದರಲ್ಲಿರುವಂತಹ ದುರ್ಬಲತೆಗಳು ಏನೇನಂದರೆ ಸ್ವಲ್ಪ ಸೋಂಬೇರಿತನ ಮಾಡ್ತಿರ್ತಾರೆ, ಹಾಗೆಯೇ ಬದಲಾವಣೆಗಳಿಗೆ ವಿರೋಧಿ ಆಗಿರ್ತಾರೆ. ಅವ್ರಿಗೆ ಏನೂ ಕೂಡ ಸ್ವಲ್ಪನೂ ಯಾವ ವಿಷಯದಲ್ಲೂ ಡಿಫ್ರೆನ್ಸೇ ಬರಬಾರ್ದು. ಹಾಗೆಯೇ ಹೆಚ್ಚು ಅಟ್ಯಾಚ್ಮೆಂಟ್ನ ಇಟ್ಕೊಂಡಿರ್ತಾರೆ. ಅದು ಏನೇ ಒಂದು ವಿಷಯನೇ ಆಗಲಿ, ವಸ್ತುನೇ ಆಗಲಿ, ಒಂದು ವ್ಯಕ್ತಿನೇ ಆಗಲಿ, ಅವರು ಹೆಚ್ಚು ಅಟ್ಯಾಚ್ಮೆಂಟ್ ಅನ್ನೋದನ್ನು ಬೆಳೆಸ್ಕೊಂಡ್ಬಿಟ್ಟಿರ್ತಾರೆ. ಈ ಗುಣಗಳು ಈ ರಾಶಿಯವರಿಗೆ ಕೆಲವೊಮ್ಮೆ ಅವರ ಗ್ರೋತ್ಗೆ ಅಬ್ಸ್ಟ್ಯಾಕಲ್ ಆಗಬಹುದು. ಹಾಗಾಗಿ ಈ ರಾಶಿಯವರು ಸ್ವಲ್ಪ ಇದ್ರ ಬಗ್ಗೆ ಗಮನ ಕೊಡಬೇಕು. ಇನ್ನು ಒಟ್ಟಾರೆಯಾಗಿ ಹೇಳೋದಾದರೆ ಈ ವೃಷಭ ರಾಶಿಯವರು ಸ್ಟೇಬಲ್ ಆಗಿರ್ತಾರೆ, ಒಂದೇ ಥರ ಇರ್ತಾರೆ, ಲಾಯಲ್ ಆಗಿರ್ತಾರೆ, ನಿಯತ್ತಾಗಿರ್ತಾರೆ ಮತ್ತು ಹಾರ್ಡ್ ವರ್ಕಿಂಗ್ ಜನರು ಅಂತಾನೆ ಹೇಳಬೇಕು. ಇವರು ಕಷ್ಟಪಟ್ಟು ದುಡಿತಾರೆ, ಯಾರ ದುಡ್ಡಿಗೂ ಕೂಡ ಇವರ ಆಸೆನೇ ಪಡೋದಿಲ್ಲ. ಅವರು ಜೀವನದಲ್ಲಿ ಸ್ಲೋ ಆಗಿ ಶುರು ಮಾಡಿದ್ರು ಕೂಡ ಕೊನೆಗೆ ಸೇಫ್ ಆಗಿ ಸ್ಟ್ರಾಂಗ್ ಆಗಿ ಗೆಲ್ತಾರೆ. ಹಾಗಾದರೆ ನಿಮ್ಗೇನು ಅನಿಸುತ್ತೆ? ಈ ವೃಷಭ ರಾಶಿಯವರ ಜೀವನದಲ್ಲಿ ಆಗ್ತಿರೋದು ನಿಜ ಅನಿಸುತ್ತಾ? ನಿಮ್ಮ ಲೈಫ್ಗೂ ಇದು ಕನೆಕ್ಟ್ ಆಗ್ತಿದೆಯಾ? ಏನನ್ಸುತ್ತೆ ಅಂತ ಕಮೆಂಟ್ ಮಾಡಿ. ಹಾಗೆ ತಪ್ಪದೆ ವೃಷಭ ರಾಶಿ ಅಂತ ಕಮೆಂಟ್ ಮಾಡಿ. ಮುಂದಿನ ಹೊಸ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನಲ್. ಧನ್ಯವಾದಗಳು.